ಹಾಯ್ ಫ್ರೆಂಡ್ಸ್, ನಾವೆಲ್ಲಿ ಹೋಗ್ತಾ ಇದ್ದೀವಿ, ಇದೇನು ತೋರಿಸ್ತಾ ಇದ್ದೀನಿ ನಾನು, ಈಗ ಎಲ್ಲಿದ್ದೀನಿ ಅನ್ನೋದನ್ನೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ನೀವೆಲ್ಲನೂ ಫುಲ್ಲು ನೋಡಿ. ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ, ಖಂಡಿತ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಆದರೆ ಎಲ್ಲಿಗೆ ಹೋಗ್ತಿದೀವಿ ನಾವು, ಏನು ಮಾಡ್ತೀವಿ ನಾವು ಅನ್ನೋದೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ನಾನು. ನಾವಿವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ನಮಗೆ ಟಿಕೆಟ್ ತಗೊಂಡೋಗ ನಮಗೆ ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ ಹೋಗಿ ಅಂತ ಹೇಳಿದ್ದಾರೆ. 5ಕ್ಕೆ ಬಂದು ನಾವು ವೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಟ್ರೈನ್ಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಮೈಸೂರಿಗೆ ಹೋಗೋ ಟ್ರೈನನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ. ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೇನೆ ನಾವು ಅಲ್ಲಿಂದ ಬಂದು ಪಾಂಡವಪುರದ ಹತ್ರ ಸ್ಟಾಪ್ ತಗೊಂಡಿದೀವಿ. ಅಂದ್ರೆ ನೀವು ಟಿಕೆಟ್ ತಗೋಬೇಕು ಅಂದ್ರೆ ಪಾಂಡವಪುರ ಹೋಗ್ತಾ ಇದೀವಿ ಅಂತ ನೀವು ರೈಲ್ವೆ ಸ್ಟೇಷನ್ ಹತ್ರ ನೀವು ಟಿಕೆಟ್ ತಗೋಬೇಕಾಗುತ್ತೆ. ನೋಡಿ, ಇದೆಲ್ಲ ಇಲ್ಲಿ ಬರ್ತಾ ಇದ್ರಲ್ಲ, ಈ ಜನ ಎಲ್ಲ ಪೂರ್ತಿ ಉಕ್ಕುಡು ಮಾರಮ್ಮ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಾವು ಹೋಯ್ತಾ ಇರೋದು ಇವಾಗ ಉಕ್ಕುಡು ಮಾರಮ್ಮ ದೇವಸ್ಥಾನ. ನಾವಿರೋದು ಇವಾಗ ಪಾಂಡವಪುರ ರೈಲ್ವೆ ಸ್ಟೇಷನ್ ಹತ್ರ ಇದೀವಿ. ಈಗ ಅಲ್ಲಿ ಟಿಕೆಟ್ ಕೌಂಟರ್ ಇದೆಯಲ್ಲ, ಅದೇ ರೋಡ್, ಅಲ್ಲಿ ರೋಡ್ ಬರುತ್ತಲ್ಲ, ಆ ರೋಡ್ ಸ್ಟ್ರೈಟ್ ನೀವು ಅಲ್ಲೇ ಹೋಗ್ಬೇಕು. ಅಂದ್ರೆ ಆ ಕಡೆ ಈ ಕಡೆ ಎಲ್ಲೂ ಹೋಗಂಗಿಲ್ಲ. ಆಮೇಲೆ ಕ್ರಾಸು ಇಲ್ಲ ರೋಡು, ಅದೇ ಸ್ಟ್ರೈಟ್ ಆಗಿ ನೀವು ಹೋಗ್ಬೇಕಾಗುತ್ತೆ. ಉಕ್ಕುಡು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಿಜವಾಗ್ಲೂ ತುಂಬಾ ಜನ ಬರ್ತಾ ಇತ್ತು. ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಕಾಲ್ ಹಾಕಕ್ಕೆ ಜಾಗನೇ ಇಲ್ಲ, ಅಷ್ಟು ಜನ ಇತ್ತು. ಆವಾಗ ನಾವಲ್ಲಿ ಹೋದ ತಕ್ಷಣನೇ ಅಲ್ಲಿ ಎಂಟ್ರೆನ್ಸ್ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಮುಂದೆ ಹೋದ್ರೆ ಅಲ್ಲಿ ಆಟೋದವರು ತುಂಬಾ ಜನ ನಿಂತಿದ್ರು. ಬನ್ನಿ 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 ಅಂತ ಅವರೇ ಕರೀತಾರೆ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಸ್ವಂತ ಕಾರಲ್ಲಿ ಹೋಗ್ಬೇಕು ಅನ್ನೋರು ಆರಾಮಾಗಿ ನೀವು ಹೋಗ್ಬೋದು. ಇಲ್ಲ ನಮ್ಗೆ ಸ್ವಂತ ಕಾರು ಮತ್ತೆ ನಮ್ ಸ್ವಂತ ವೆಹಿಕಲ್ಸ್ ಇಲ್ಲ, ಟೂ ವೀಲರು ಅನ್ನೋರು ಹೋಗ್ಬೋದು. ಅದಿಲ್ಲ ಅನ್ನೋರು ನೀವು ಬಂದ್ರೆ ಆರಾಮಾಗಿ ಟ್ರೈನ್ ಅಲ್ಲಿ ಬಂದ್ರೆ ನಿಜವಾಗ್ಲೂ ಎಂತ ಹೊಸಬರ್ಗುನು ಇವತ್ತು ಅಂದ್ರೆ ನಮಗ್ ಗೊತ್ತೇ ಇಲ್ಲ ಅನ್ನೋರು ಸಹ ಹೋಗ್ಬೋದು. ಇಲ್ಲಿ ಅವರೇ ಕೂಗ್ತಾರೆ, ಉಕ್ಕುಡು ಮಾರಮ್ಮ ಬನ್ನಿ ಬನ್ನಿ ಅಂತ ಅವರೇ ಕೂಗ್ತಾರೆ. ಆಗ ಆರಾಮಾಗಿ ಹೋಗ್ಬೋದು. ನೋಡಿ, ಈಗ ನಾವು ಹೋಗ್ತಾ ಇದೀವಲ್ಲ, ಈ ರೋಡಲ್ಲೇ ಸ್ಟ್ರೈಟ್ ಹೋಗ್ತಾ ಇದೀವಲ್ಲ, ಹೋಗ್ಬಿಟ್ಟು ಆಗ ನಾವು ಲೆಫ್ಟ್ಗೆ ಅಂದ್ರೆ ನಾವು ರೈಟ್ಗೆ ಟರ್ನ್ ಆಗ್ಬೇಕಾಗತ್ತೆ. ಅಲ್ಲಿಂದ ನಮ್ಗೆ ಅವರು ರಸ್ ಜಾಸ್ತಿ ಇರೋದ್ರಿಂದ ನಮ್ಗೆ ಏನ್ ಮಾಡಿದ್ರು ಅವರು ಅಂದ್ರೆ ಮೇನ್ ರೋಡ್ ಗಾಣೆ ನಮ್ನ ಬಿಡ್ಲಿಲ್ಲ ಅವರು. ಅಂದ್ರೆ ಬೇರೆ ಆದ್ರೆ ಆ ಕಡೆ ಬೇರೆ ಅಂದ್ರೆ ಹಿಂಭಾಗ ದೇವ್ರು ಹಿಂದೆ ನಮ್ಗೆ ಬಿಟ್ಟಿತ್ತು. ಅಂದ್ರೆ ಆಟೋ ಬಿಡ್ತಿತ್ತು, ಅವರು ದೇವ್ರನ್ನ ಹಿಂದೆ ಬಿಡ್ತಾ ಇದ್ರು. ಮುಂದೆ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಅವರು ಬಿಡ್ತಾ ಇರ್ಲಿಲ್ಲ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಫ್ರೆಂಡ್ಸ್. ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯ್ತು. ನೋಡಿ, ಇದೆಲ್ಲ ಕಾರೆಲ್ಲ ನಿಂತಿರೋದೆಲ್ಲ ಆ ದೇವಿನ ದರ್ಶನ ಮಾಡಕ್ಕೆ ಬಂದಿರೋರೇನೆ. ಎಲ್ಲ ಪ್ರತಿಯೊಬ್ರು ಅಲ್ಲಿಗೆ ಬಂದಿರೋದು. ಅಲ್ಲಿಂದ ಹಾಗೇನೆ ನಮ್ಗೆ ಇನ್ನೊಂದಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಆಟೋದವರು ಅಷ್ಟೇನೆ. ಅಲ್ಲಿಂದ ನಮ್ಗೆ ಸ್ಟಾಪ್ ಕೊಟ್ಬಿಡ್ತಾರೆ, ಯಾಕೆಂದ್ರೆ ಒಳಗಡೆ ಬಿಟ್ಕೊಡಲ್ಲ. ಹಾಗಾಗಿ ಇಲ್ಲಿನೇ ಇಳ್ಕೊಬಿಡ್ಬೇಕು. ಆಗ ಆಟೋದವ್ರಿಗೆ 20 ರೂಪಾಯಿ ತಗೊಂತಾರ ಅಷ್ಟೇನೆ, ಜಾಸ್ತಿ ಏನ್ ತಗೊಳಲ್ಲ. ನೀವು ಆರಾಮಾಗಿ ಫ್ರೆಂಡ್ಸ್, ನೀವು ತುಂಬಾನೇ ಆರಾಮಾಗಿ ಬರ್ಬೋದು. ಯಾವ್ದು ನಿಮ್ಗೆ ಎಲ್ಲಿ ಹೋಗ್ಬೇಕು ಅನ್ನೋ ಟೆನ್ಷನ್ ಇರಲ್ಲ, ಅಷ್ಟು ಈಸಿಯಾಗಿ ಬರ್ಬೋದು. ಇಲ್ಲಿಂದ ಇಳ್ಕೊಂಡು ಆಮೇಲೆ ಇನ್ನೊಂದು ಏನು ಅಂದ್ರೆ, ನೀವು ಅಮಾವಾಸ್ಯೆ ದಿನನೇ ಜಾಸ್ತಿ ಅಂತೆ ಇಲ್ಲಿ. ನನಗೆ ಗೊತ್ತಿರೋಷ್ಟನ್ನ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲೂ ಅಷ್ಟೇನೆ ಆಟೋ ಒಳಗಡೆ ಹೋಗ್ಬಾರ್ದು ಅನ್ನಂಗೆ ಎಲ್ಲಾನು ಗೇಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡಿ, ಈ ತರ ಇಲ್ಲಿ ಕಾಣಿಸುತ್ತೆ. ಇದೆಲ್ಲ ನೋಡ್ಕೊಂಡು ನೀವು ಹೋಗ್ಬೋದು. ಇದು ತುಂಬಾನೇ ತುಂಬಾ ಒಳ್ಳೆ ಫೇಮಸ್ ಆದ ದೇವರು ಅಂತ ಹೇಳ್ತಾರೆ. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮಗೂ ಅಷ್ಟು ಗೊತ್ತಾಗಿಲ್ಲ. ನನಗೆ ಗೊತ್ತಿರೋಷ್ಟನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ಕಡೆ ಎಲ್ಲ ಜಾಗ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾನೇ ಚೆನ್ನಾಗಿ ಜಾಗ ಎಲ್ಲ ಇದೆ.
ಇಲ್ಲಿಂದಾನೇ ಸ್ಟಾರ್ಟ್ ಆಯ್ತದೆ. ನಿಂಬೆಹಣ್ಣು ಮತ್ತೆ ಪೂಜೆ ಸಾಮಾನು, ಕಟ್ಟೊಡ್ಸೋರ್ಗೆ ಕಟ್ಟೊಡ್ಸೋದು, ಇಲ್ಲ ಪೂಜೆ ಮಾಡಿಸೋರು ಬರೀ ಪೂಜೆ ಮಾಡಿಸೋದು, ಇದೆಲ್ಲ ಇದೆ. ಇದಿಲ್ಲ ಅದಿಲ್ಲ ಅನ್ನೋಂಥದ್ದು ಏನೂ ಇಲ್ಲ. ಅಲ್ಲಿಂದ ನಾವು ಮುಂದೆ ಹೋದ್ರೆ ನಿಮ್ಗೇನಾದ್ರೂ ದಾಹ ಆಗಿ ಏನಾದ್ರೂ ಕುಡಿಬೇಕು ಅಂತ ಅನ್ಸಿದ್ರೆ ಕಬ್ಬಿನ ಹಾಲು ಸಹ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಮಕ್ಳಿಗೆ ನಿಮ್ಗೆ ಆಟ ಆಡಕ್ಕೆ ಏನ್ ಬೇಕು ಆಟದ ಸಾಮಾನು ಸಹ ಸಿಗುತ್ತೆ. ನೋಡಿ, ಈಗ ಇಲ್ಲಿಗೆ ಇದಿದೆಲ್ಲ ಬೋರ್ಡ್ ಇದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಪೊಲೀಸರು ಇಲ್ಲೇ ಕೂತಿರ್ತಾರೆ. ನಿಮಗೆ ಬೈ ಚಾನ್ಸ್ ನೀವೇನಾದ್ರೂ ಮರಿ ಮತ್ತೆ ಕೋಳಿನ ಒಪ್ಪಿಸ್ತಾ ಇದ್ದೀವಿ ಅಂತಂದ್ರೆ ನೀವು ಮಸಾಲೆ ಎಲ್ಲ ತಗೊಂಡ್ ಬಂದ್ರೆ ಪಾತ್ರೆ ಯಾವ ಪಾತ್ರೆನೂ ತರೋ ಅವಶ್ಯಕತೆನೇ ಇಲ್ಲ. ಎಲ್ಲ ಇಲ್ಲೇ ಸಿಗುತ್ತೆ. ಪಾತ್ರೆ ಎಲ್ಲ ನೀವು ಇಲ್ಲೇ ತಗೋಬಹುದು. ಸ್ಟವ್, ಪಾತ್ರೆ ಎಲ್ಲ ಸಿಗುತ್ತೆ ಇಲ್ಲೇನೆ. ಅದನ್ನೇ ಅಲ್ಲೇ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ತಕೊಂಡು ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಹೋಗ್ಬೋದು. ಮತ್ತೆ ನಿಂಬೆಹಣ್ಣು ಅಷ್ಟೇನೆಯ 10 ರೂಪಾಯಿಗೆ 3, 10 ರೂಪಾಯಿಗೆ 5 ಅಂತ ಇದ್ದು.